ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ತಲಾ ₹3 ಏರಿಕೆ ಮಾಡಿರುವಂತ ವಿಚಾರ ಏನಿದೆ ಇದು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗೆ ಕಾರಣ ಆಗಿದೆ. ಬಿಜೆಪಿ ನೇತೃತ್ವದಲ್ಲಿ ಅಲ್ಲಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಅಥವಾ ಸಮರ್ಥನೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರತಿಭಟನೆಯ ಬೆನ್ನಿಗೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಹಿಂದೆ ಪೆಟ್ರೋಲು ಡೀಸೆಲ್ ದರ ಏರಿಕೆ ಮಾಡಿದ್ದೇ ಬಿಜೆಪಿ ಅಧಿಕಾರದ ರಾಜ್ಯದಲ್ಲೂ ಕೂಡ ನಮಗಿಂತ ಬೆಲೆ ಹೆಚ್ಚಿದೆ. ನಾವು ಪೆಟ್ರೋಲ್ ₹3 ಜಾಸ್ತಿ ಮಾಡಿದ್ದೀವಿ, ಡೀಸೆಲ್ ಕೂಡ ₹3 ಜಾಸ್ತಿ ಮಾಡಿದ್ದೀವಿ. ಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಬೆಲೆ ಕಡಿಮೆ ಇದೆ ಅನ್ನೋ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರು, ಬಿಜೆಪಿಯ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇದೇ ಸಿದ್ದರಾಮಯ್ಯ ಅವರು ವಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ₹1 ರೇಟ್ ಜಾಸ್ತಿ ಆಯಿತು ಅಂದಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡಿದರು. ಆದರೆ ಈಗ ಅವರೇ ರೇಟ್ ಜಾಸ್ತಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಇದು. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸೋದಕ್ಕೆ ಬೇಕಾಗಿ ಈ ರೀತಿ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ 72.26%, ₹72.26. ಅದನ್ನ ಜೂನ್ 24ರಲ್ಲಿ ₹104 ಆಯಿತು. 104 ಆಗಿತ್ತು, ಈಗ ಕಡಿಮೆ ಆಗಿದೆ. ಡೀಸೆಲ್ ಬೆಲೆ 57.28 ಇತ್ತು, ಅದನ್ನ 92.15 ಮಾಡಿದ್ರು.
ಯಾರು ಇದನ್ನು ಹೆಚ್ಚು ಮಾಡಿದವರು? ನರೇಂದ್ರ ಮೋದಿಯವರು. ಆಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ಕ್ರೂಡ್ ಆಯಿಲ್ ಬೆಲೆ ಅವತ್ತು ಮನಮೋಹನ್ ಸಿಂಗ್ ರವರು ಇರುವಾಗ $113 ಇತ್ತು. ಈಗ ಎಷ್ಟು ಡಾಲರ್ ಇದೆ ಗೊತ್ತಾ ನಿಮಗೆ? $82.35. ಯಾರ ಕಾಲದಲ್ಲಿ ಜಾಸ್ತಿ ಇತ್ತು? ಕ್ರೂಡ್ ಆಯಿಲ್ ಬೆಲೆ ಯಾರ ಕಾಲದಲ್ಲಿ ಜಾಸ್ತಿ ಇತ್ತು? ಮನಮೋಹನ್ ಸಿಂಗ್ ರವ್ರ ಕಾಲದಲ್ಲಿ. ಈಗ ಎಷ್ಟಿದೆ? 24ನೇ ಇಸ್ವಿನಲ್ಲಿ $82.35. 2015ನೇ ಇಸ್ವಿನಲ್ಲಿ $50 ಆಗಿತ್ತು ಕ್ರೂಡ್ ಆಯಿಲ್ ಬೆಲೆ. 2016ರಲ್ಲಿ ಇನ್ನೂ ಕಡಿಮೆ ಆಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ. ಇಲ್ಲಿ ತದ್ವಿರುದ್ಧ ಆಗಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತೆ ಯಾರ ವಿರುದ್ಧ ಇವರು ಫೈಟ್ ಮಾಡಬೇಕಾಗಿರೋದು? ಯಾರ ವಿರುದ್ಧ ಫೈಟ್ ಮಾಡಬೇಕ್ರಿ? ಬಿಜೆಪಿಯವರು. ಗ್ಯಾಸ್ ಮನಮೋಹನ್ ಸಿಂಗ್ ರವರು ಇರುವಾಗ ಒಂದು ಸಿಲಿಂಡರ್ ಗ್ಯಾಸ್ $410 ಇತ್ತು. ಎಷ್ಟು? $410 ಇತ್ತು. ಇಳಿಸಿದ ಮೇಲೂ ಕೂಡ $1,100 ಆಗ್ಬಿಟ್ಟಿತ್ತು. ಕಡಿಮೆ ಮಾಡಿದ ಮೇಲೂ ಕೂಡ $805.50 ಇದೆ. $805.50 ಇದೆ. ಇದು ಹೆಚ್ಚು ಮಾಡಿದವರು ಯಾರು? 410ರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಅದು ಯಾರ ವಿರುದ್ಧ ಫೈಟ್ ಮಾಡಬೇಕು ಇವರು? ಯಾರ್ದಾದ್ರೂ ಸಂಬಳ ನಿಲ್ಲಿಸಿದೀವ? ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಲಿಸಿದೀವ? ಆಮೇಲೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ? ಗೊತ್ತಾ ನಿಮಗೆ? ಸುಮ್ಮನೆ ನೀವು ಅವ್ರು ಹೇಳದನ್ನೇ ಬರೆದು ಬಿಡೋದು ಹೊತ್ತಾಗಿ. ಎಷ್ಟಿತ್ತು? $9.48 ಇತ್ತು. ಎಷ್ಟು? ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ 2014 ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು. $9.48 ಆಯಿತು. ಮೇ 2020ಕ್ಕೆ $32.98 ಆಯಿತು. ಎಷ್ಟಾಯ್ತು? $32.98. ಫ್ರಮ್ ₹9.48. It was excise duty on petrol. It was June 2014. $9.48 ಇದನ್ನ 20 ಮೇಗೆ ಎಷ್ಟಾಯ್ತು ಗೊತ್ತಾ? ಎಷ್ಟು?
₹32.98 ಅದು ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೇನ್ರಿ? ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗ್ಲಿಲ್ವಾ? ಬಡವರ ಮೇಲೆ ಹೊರೆಯಾಗ್ಲಿಲ್ವಾ? ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ? 2014 ಜೂನ್ನಲ್ಲಿ ₹3.56. ₹3.56. ಅದೆಷ್ಟಾಯ್ತು ಗೊತ್ತಾ? ₹31.83 ಆಯ್ತು. ಫ್ರಮ್ ₹3.56 ಇಂದ ₹31.83. ಎಷ್ಟು ಜಾಸ್ತಿ ಆಯ್ತು? 10 ಪಟ್ಟು. ಎಷ್ಟು ಪಟ್ಟು ಜಾಸ್ತಿ ಆಯ್ತಪ್ಪ? 10 ಪಟ್ಟು. 10 ಪಟ್ಟು, 10 times. Nine and a half times. Around 10 times. ಸುಮಾರು ₹28.27 ಹೆಚ್ಚು ಮಾಡಿದ್ರು. ₹28.27 ಹೆಚ್ಚು ಮಾಡಿದ್ರು. ಆಗ ಮಾತಾಡಿದ್ರೆ ಇವರು ಬಡವರ ಪರವಾಗಿರೋರು, ಇವರು ರೈತರ ಪರವಾಗಿರೋರು, ಸಾಮಾನ್ಯ ಜನರ ಪರವಾಗಿರೋರು. ಸಿಎಂ ಮಾಡ್ತಾ ಇರುವಂತ ಸಮರ್ಥನೆ ಏನಿದೆ ಅದು ಸಮರ್ಥನೆಗೋಸ್ಕರ ಸಮರ್ಥನೆ ಮಾಡಿಕೊಂಡ ರೀತಿಯಲ್ಲಿ ಕಾಣ್ತಿದೆ. ಯಾಕಂತಂದ್ರೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರೆ, ಅವರಿಗೆ ನೀವು ಉತ್ತರ ಕೊಡಬೇಕಾದಂಥ ಅಗತ್ಯ ಇಲ್ಲ, ರಾಜ್ಯದ ಜನರಿಗೆ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ. 2021ರಲ್ಲಿ ಇದೇ ಸಿದ್ದರಾಮಯ್ಯ ಸ್ಟಾಲಿನ್ ಅವರು ₹3 ಕಡಿಮೆ ಮಾಡಿದ್ರು ತಮಿಳುನಾಡಲ್ಲಿ ಪೆಟ್ರೋಲ್ ರೇಟನ್ನು ಅಂತ ಸಿದ್ದರಾಮಯ್ಯ ಮಾಡಿರುವಂಥ ಟ್ವೀಟ್ ಇದೆ. ನಾವು ಅಧಿಕಾರದಲ್ಲಿದ್ದರೆ ₹10 ಕಡಿಮೆ ಮಾಡ್ತಾ ಇದ್ವಿ ಅಂತ ಇದೇ ಸಿದ್ದರಾಮಯ್ಯ ಅವರು ಹೇಳಿದರು. ಇವತ್ತು ಸಮರ್ಥನೆಗೋಸ್ಕರ ಬಿಜೆಪಿಯವರು ಜಾಸ್ತಿ ಮಾಡಿದ್ರು, ಬಿಜೆಪಿಯವ್ರ ಕಾಲದಲ್ಲಿ ಹಂಗಾಯ್ತು. ಬಿಜೆಪಿಯವರಿಗೆ ಉತ್ತರ ಕೊಡಬೇಕಾದಂಥ ಅಗತ್ಯನೇ ಇಲ್ಲ. ಸಿಎಂ ಜನರಿಗೆ ಉತ್ತರ ಕೊಡ್ರಿ. ನೀವೇ ಹೇಳಿದ್ ತಾನೆ ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಆಗುತ್ತೆ ಅಂತ. ಕಡಿಮೆ ಮಾಡೋದು ಬಿಡಿ, ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ಜಾಸ್ತಿ ಮಾಡಿದ್ರಲ್ಲ, ಅದಕ್ಕೇನು ಉತ್ತರ? ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾರೆ, ರಾಜಕೀಯ ಕಾರಣಕ್ಕಾಗಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ನೀವೇನು ಮಾಡಿದ್ರಿ ಅನ್ನೋದು ಉತ್ತರ ಕೊಡಬೇಕಾಗಿರೋ ತಾನೆ, ಅದಕ್ಕೆ ಉತ್ತರ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.